ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಮಕ್ಕಳೇ, ನೀವೆಲ್ಲರೂ ಪಾಠ ವೀಕ್ಷಣೆಗೆ ಸಿದ್ಧರಾಗಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಬರೆಯೋದಕ್ಕೆ ಪುಸ್ತಕ ಮತ್ತು ಪೆನ್ನನ್ನು ಇರಿಸಿಕೊಂಡು ಕೂತಿದ್ದೀರಿ ತಾನೆ? ಇವತ್ತು 7ನೇ ತರಗತಿಯ ಗಣಿತ ವಿಷಯದ ಅಧ್ಯಯನವನ್ನು ಮಾಡೋಣ. ಅಧ್ಯಾಯದ ಹೆಸರು ಭಿನ್ನರಾಶಿಗಳು ಮತ್ತು ದಶಮಾಂಶಗಳು. ಹಿಂದಿನ ತರಗತಿಯಲ್ಲಿ ನಾವು ಭಿನ್ನರಾಶಿಗಳ ಗುಣಾಕಾರದ ಬಗ್ಗೆ ಸಾಕಷ್ಟು ಲೆಕ್ಕಗಳನ್ನು ಮಾಡಿ ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ದಶಮಾಂಶಗಳಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋಣ. ಮಕ್ಕಳೇ, ದಶಮಾಂಶಗಳು ಅಂದರೆ ಏನು? ದಶಮಾಂಶಗಳು ಹೆಸರೇ ಹೇಳುವ ಹಾಗೆ ದಶ ಮತ್ತು ಅಂಶಗಳು. ದಶ ಅಂದರೆ ಎಷ್ಟು? 10. ಅಂಶಗಳು ಅಂದರೆ ಏನು? ತುಂಡು ಮಾಡಿದ್ದು ಅಥವಾ ಚೂರು ಮಾಡಿದ್ದು ಅನ್ನುವ ಅರ್ಥ ಬರುತ್ತೆ. ದಶಮಾಂಶಗಳು ಅಂದಾಗ 10 ತುಂಡರಿಸಿದ್ದು ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ನೋಡಿ ಮಕ್ಕಳೇ, ಒಂದು ಪೂರ್ಣವನ್ನು 10ರಂತೆ ವಿಭಾಗಿಸಿ ಬರೆದಂತಹ ಸಂಖ್ಯೆಗಳನ್ನು ನಾವು ದಶಮಾಂಶ ಸಂಖ್ಯೆಗಳು ಎನ್ನುತ್ತೇವೆ. ಇದನ್ನು ಇಂಗ್ಲಿಷ್ನಲ್ಲಿ ಡೆಸಿಮಲ್ಸ್ ಎನ್ನುತ್ತೇವೆ. ಹಾಗಾದರೆ ದಶಮಾಂಶ ಸಂಖ್ಯೆಯನ್ನು ನಾವು ಹೇಗೆ ಓದ್ತೇವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ಒಂದು ಸಂಖ್ಯೆಯನ್ನು ಕೊಟ್ಟಿದ್ದೇನೆ. ದಶಮಾಂಶ ಸಂಖ್ಯೆ ಅಂತ ಹೇಳಿದಾಗ ಒಂದು ಬಿಂದು ಇರುತ್ತೆ. ಒಂದು ಸಂಖ್ಯೆಯ ಮಧ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಬಿಂದು ಇರುತ್ತೆ. ಬಿಂದುವಿನಿಂದ ಎಡಭಾಗದಲ್ಲಿ ಒಂದು ಪೂರ್ಣ ಸಂಖ್ಯೆಯನ್ನು ನಾವು ಕಾಣ್ತೇವೆ. ಇದನ್ನು ಹೇಗೆ ಓದ್ತೇವೆ? 6478 ಅಂತ ಓದ್ತೇವೆ. ನಂತರ ಒಂದು ದಶಮಾಂಶ ಬಿಂದು ಇರುತ್ತೆ. ಬಿಂದುವಿನ ನಂತರ ಇರುವಂತಹ ಸಂಖ್ಯೆಗಳನ್ನು ನಾವು ಬಿಡಿ ಬಿಡಿಯಾಗಿ ಓದಬೇಕು. ನೋಡಿ, 6478 ದಶಮಾಂಶ ಬಿಂದು 375. ನಿಮಗೆ ಅರ್ಥ ಆಯ್ತಲ್ಲ ಮಕ್ಕಳೇ? ನೋಡಿ, ಅದೇ ಸಂಖ್ಯೆಯನ್ನು ಕೊಟ್ಟಿದ್ದೇನೆ. 6478 ದಶಮಾಂಶ ಬಿಂದು 375. ಈಗ ನೋಡಿ, ದಶಮಾಂಶ ಬಿಂದುವಿನಿಂದ ಎಡಭಾಗಕ್ಕೆ ಚಲಿಸಿದಂತೆ, ಅಂದರೆ ಬಿಡಿ ಭಾಗದಿಂದ, ಬಿಡಿ ಸ್ಥಾನದಿಂದ ಎಡಭಾಗಕ್ಕೆ ಹೋದಂತೆ 10 ಪಟ್ಟು ಬೆಲೆ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಆಗಲೇ ಹೇಳಿದಾಗೆ ಇದನ್ನು ಒಂದು ಪೂರ್ಣ ಸಂಖ್ಯೆ ಅಂತಲೇ ಓದಬೇಕು. ಆದರೆ ದಶಮಾಂಶ ಬಿಂದುವಿನ ಬಲಭಾಗಕ್ಕೆ ಹೋದಂತೆ ಸಂಖ್ಯೆಗಳನ್ನು ಬಿಡಿ ಬಿಡಿಯಾಗಿ ಓದ್ತೇವೆ. ಈಗ ಬಿಡಿ ಸ್ಥಾನ ಅಂದರೆ 8. ಬಿಡಿ ಅಂದರೆ ಏನು? 1. 1ರ ನಂತರ ಬರುವ ಸ್ಥಾನ 10. ಅಂದರೆ 1ರ 10 ಸೇರಿಸಿ 10 ಆಗತ್ತೆ. 10ರ 10 ಕಟ್ಟು ಸೇರಿ 100 ಆಗತ್ತೆ. 100ರ 10 ಕಟ್ಟು ಸೇರಿ ಏನಾಗತ್ತೆ? 1000 ಆಗತ್ತೆ. ಬಿಡಿ ಅಂದರೆ 1. 1ಕ್ಕಿಂತಲೂ ನಾನು ಚಿಕ್ಕದಿರುವ ಸಂಖ್ಯೆಯನ್ನು ಬರಿಬೇಕು ಅಂದಾಗ ಅದನ್ನು ಕೂಡ 10ರ ಗುಂಪಿನಲ್ಲಿ ನಾವು ಬರೆಯುವಾಗ ಏನು ಮಾಡ್ತೇವೆ? ದಶಮಾಂಶ ಪದ್ಧತಿಯನ್ನು ಅನುಸರಿಸ್ತೇವೆ. ಈಗ ಅದೇ ಸಂಖ್ಯೆಯನ್ನು ಕೊಟ್ಟಿದ್ದೇನೆ. 6478 ದಶಮಾಂಶ ಬಿಂದು 375. ಅಂದರೆ ದಶಮಾಂಶ ಬಿಂದುವಿನಿಂದ ಬಲಭಾಗಕ್ಕೆ ಚಲಿಸಿದಂತೆ 10 ಪಟ್ಟು ಬೆಲೆ ಕಡಿಮೆಯಾಗುತ್ತಾ ಹೋಗುತ್ತೆ. ಅಂದರೆ 10 ಪಟ್ಟು ಬೆಲೆ ಕಡಿಮೆ ಆಗ್ತಾ ಯಾಕೆ ಹೋಗುತ್ತೆ ಅಂದರೆ, 1ನ್ನು 10 ಸಮಭಾಗಗಳಾಗಿ ವಿಭಾಗಿಸಿ ಅದರಲ್ಲಿ ಆರಿಸಿದ ಒಂದು ಭಾಗವು ದಶಾಂಶ ಆಗುತ್ತೆ. ದಶಾಂಶದ ನಂತರದ ಸ್ಥಾನ ಶತಾಂಶ, ಶತಾಂಶದ ನಂತರದ ಸ್ಥಾನ ಸಹಸ್ರಾಂಶ ಅಂತ ಹೇಳಿ ಬರುತ್ತೆ. ನೋಡಿ, ಇದು 89 ದಶಮಾಂಶ ಬಿಂದು 432 ಅಂತ ಹೇಳಿ ಓದ್ತೇವೆ. ಇಲ್ಲಿ ದಶಮಾಂಶ ಬಿಂದು ಆದ ನಂತರ 4 ಅನ್ನೋದು ದಶಾಂಶ. ಯಾಕೆ ಇದು ದಶಾಂಶ ಅಂದರೆ, 1ನ್ನು 10 ಸಮಭಾಗಗಳಾಗಿ ಮಾಡಿ ಅದರಲ್ಲಿ ಆರಿಸಿದ ಅಂಶವೇ ದಶಾಂಶ. 1ನ್ನು 100 ಸಮಭಾಗಗಳಾಗಿ ಮಾಡಿ ಅದರಲ್ಲಿ ಆರಿಸಿದ ಒಂದು ಅಂಶವೇ ಶತಾಂಶ. 1ನ್ನು 1000 ಸಮಭಾಗಗಳಾಗಿ ಮಾಡಿ ಅದರಲ್ಲಿ ಆರಿಸಿದ ಒಂದು ಅಂಶವೇ ಸಹಸ್ರಾಂಶ. ಇದನ್ನ ಸ್ಥಾನ ಬೆಲೆಯ ಕೋಷ್ಟಕದಲ್ಲಿ ಹೇಗೆ ಬರೆಯುವುದು ಅಂತ ಹೇಳಿ ನೋಡೋಣವಾ ಮಕ್ಕಳೇ? ನೋಡಿ, ಸ್ಥಾನ ಬೆಲೆಯ ಕೋಷ್ಟಕವನ್ನು ಕೊಟ್ಟಿದ್ದೇನೆ. ನಾನು ಈಗಾಗಲೇ ಇವುಗಳ ಸ್ಥಾನದ ಬೆಲೆಯನ್ನು ಹೇಳಿದ್ದೇನೆ. ನೋಡಿ,
ದಶಮಾಂಶ ಬಿಂದುವಿನಿಂದ ಏನಿದು ಎಡಭಾಗಕ್ಕೆ ಬೆಲೆ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ದಶಮಾಂಶ ಬಿಂದುವಿನಿಂದ ಬಲಭಾಗಕ್ಕೆ ಹೋದ ಹಾಗೆ ಬೆಲೆ ಕಡಿಮೆಯಾಗುತ್ತೆ. ಈಗ ನೋಡಿ 89.432 ಅಂತ ಹೇಳಿ ಬರೆದಿದ್ದೇನೆ. ಇದನ್ನ ಇಡಿಯಾಗಿಯೇ ಪೂರ್ಣ ಸಂಖ್ಯೆಯನ್ನು ಓದ್ದಾಗೆ ಓದಬೇಕು. 89 ದಶಮಾಂಶ ಬಿಂದು ನನ್ನೊಂದಿಗೆ ನೀವು ಕೂಡ ಹೇಳಿ ಮಕ್ಕಳೇ, 432. ಈಗ ಈ 4 ಅನ್ನೋದೇನು, ದಶಾಂಶ. 4 ಅನ್ನೋದು ದಶಾಂಶ. ದಶಾಂಶ ಅಂದ್ರೆ ಒಂದರ ಬಿಡಿಯ ನಂತರದ ಸ್ಥಾನವೇ ಯಾವುದು, ದಶಾಂಶ. ಅಂದರೆ ಒಂದನ್ನು 10 ಸಮಭಾಗಗಳಾಗಿ ಮಾಡಿ ಅದರಲ್ಲಿ ಆಯ್ಕೆ ಮಾಡಿಕೊಂಡ ಅಥವಾ ಆರಿಸಿದ ಅಂಶವೇ ದಶಾಂಶ. ದಶಾಂಶದ ನಂತರದ ಸ್ಥಾನ ಶತಾಂಶ. ನೋಡಿ, ಶತಾಂಶ ಅಂದ್ರೆ ದಶಾಂಶದ ನಂತರದ ಸ್ಥಾನವೇ ಶತಾಂಶ. ಒಂದನ್ನು 100 ಸಮಭಾಗಗಳಾಗಿ ಮಾಡಿ ಅದರಲ್ಲಿ ಆರಿಸಿದ ಅಂಶ. ಶತಾಂಶದ ನಂತರದ ಸ್ಥಾನವೇ ಸಹಸ್ರಾಂಶ. ಸಹಸ್ರಾಂಶ ಅಂದ್ರೆ ಒಂದನ್ನು 1000 ಸಮಭಾಗಗಳಾಗಿ ಮಾಡಿ ಅದರಲ್ಲಿ ಆರಿಸಿದ ಅಂಶ. ಈಗ ಇದನ್ನ ಓದೋಣ ಮಕ್ಕಳೇ. 0.64 ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸೋಣ. ಹೇಗೆ ಪರಿವರ್ತಿಸೋದು? ಇಲ್ಲಿ ನೋಡಿ, ಬಿಡಿಯ ಸ್ಥಾನದಲ್ಲಿ 0 ಇದೆ, ನಂತರ ದಶಮಾಂಶ ಬಿಂದು, ನಂತರ 64 ಅಂತ ಇದೆ. ಇದು ದಶಾಂಶ, 4 ಅನ್ನೋದು ಶತಾಂಶ. ಇದನ್ನ ಹೇಗೆ ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸುವುದು ಅನ್ನೋದನ್ನ ನೋಡ್ಕೊಳ್ಳೋಣ ಮಕ್ಕಳೇ. ಮೊದಲಿಗೆ ಬರೆದಂತ ದಶಮಾಂಶವನ್ನ ಇದ್ದ ಹಾಗೆ ಬರೆಯೋಣ. 0.64 ಸಮ, ಇದು ಬಿಡಿಯ ಸ್ಥಾನದಲ್ಲಿ ಏನಿದೆ 0 ಇದೆ, ಆದುದರಿಂದ 0 ಪ್ಲಸ್ ದಶಮಾಂಶ ಬಿಂದು ಆದ ನಂತರ ಏನಿದೆ ದಶಾಂಶ ಇದೆ. ದಶಾಂಶ ಅಂದ್ರೆ ಏನು, 10ರಲ್ಲಿ 1 ಭಾಗವನ್ನು ಆರಿಸಿದ್ದು ಅಂದ್ರೆ 10ನೇ 1. ಇದನ್ನು ಹೇಗೆ ಬರೆಯೋದು? ಒಂದು ಬ್ರಾಕೆಟ್ ಹಾಕಿ 6 ಗುಣಿಸು 10ನೇ 1 ಬ್ರಾಕೆಟ್ ಕ್ಲೋಸ್. ನಂತರ ಇದೇನು, ದಶಾಂಶದ ನಂತರದ ಸ್ಥಾನ ಶತಾಂಶ. ಶತ ಅಂದ್ರೆ 100, 100ರಲ್ಲಿ 1 ಭಾಗವನ್ನು ಆರಿಸಿದ್ದು. ಹೇಗೆ ಬರಿತೇವೆ? ಬ್ರಾಕೆಟ್ ಹಾಕೊಂಡು 4 ಗುಣಿಸು 100ನೇ 1, 4 ಗುಣಿಸು 100ನೇ 1. ಈಗ 0ಯನ್ನು 0 ಅಂತಾನೆ ಬರ್ಕೊಳ್ಳೋಣ. ಈಗ ನೋಡಿ, ಇದು ಭಿನ್ನ ರಾಶಿಯ ಗುಣಾಕಾರದ ರೀತಿಯಲ್ಲಿ ಇದೆ ಅಲ್ವಾ, ಗುಣಾಕಾರದ ರೂಪದಲ್ಲೇ ಇದೆ. ಇದನ್ನ ಹೇಗೆ ಬರೆಯೋದು? ಇಲ್ಲಿ 6 ಗುಣಿಸು 10ನೇ 1 ಅಂತ ಇದೆ. ಇಲ್ಲಿ ಛೇದದಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಏನು ಇಲ್ಲ ಅಂತ ಇದ್ರು ಅದರ ಬೆಲೆ ಎಷ್ಟು ಅಂತ ಲೆಕ್ಕ, 1 ಅಂತ ಲೆಕ್ಕ. ಅಂದ್ರೆ 1 ಗುಣಿಸು 10 ಅಂದ್ರೆ 10ನೇ, 6 ಗುಣಿಸು 1 6 ಅಂದರೆ 10ನೇ 6 ಪ್ಲಸ್ ಇಲ್ಲಿ 1 ಗುಣಿಸು 100, 4 ಗುಣಿಸು 1 ಅಂದರೆ 100ನೇ 4 ಪ್ಲಸ್ 100ನೇ 4. ಈಗ ಈ ಎರಡು ಭಿನ್ನರಾಶಿಯನ್ನ ಗಮನಿಸಿದಾಗ ಏನಾಯ್ತು, ಛೇದಗಳು ಬೇರೆ ಬೇರೆ ಇದೆ. ಇದು 10 ಇದೆ, ಇದು 100 ಇದೆ. ಇಲ್ಲಿ ಛೇದ 10 ಇದೆ ಅಲ್ಲ, ಇದನ್ನ 100ಕ್ಕೆ ಪರಿವರ್ತಿಸ್ಕೊಳ್ಬೇಕು ಅಂದ್ರೆ ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ನಾನು 10ರಿಂದ ಗುಣಿಸ್ಕೊಳ್ಬೇಕು. ಆಗ ಏನಾಗುತ್ತೆ, ಛೇದಗಳು ಸರಿಯಾಗುತ್ತೆ. ಮಾಡ್ಕೊಳ್ಳೋಣವಾ? ಸಮ 100ನೇ 60. ಯಾಕೆ ಅಂದ್ರೆ ಅಂಶ ಮತ್ತು ಛೇದ ಎರಡಕ್ಕೂ ಕೂಡ ನಾನು 10ರಿಂದ ಏನ್ ಮಾಡ್ತಾ ಇದ್ದೀನಿ, ಗುಣಿಸ್ತಾ ಇದ್ದೀನಿ. 10 × 100, 6 × 60, 100ನೇ 60 ಪ್ಲಸ್ 100ನೇ 4. ಈಗ ನೋಡಿ, ಎರಡೂ ಛೇದಗಳು ಸಮನಾಗಿದೆ. ಆಗ ಉತ್ತರ ಏನಾಯಿತು, ಛೇದಕ್ಕೆ ಛೇದ 100 ಇರುತ್ತೆ, ಒಂದು ಅಡ್ಡಗೆರೆ 60 ಪ್ಲಸ್ 4 64 ಅಂದ್ರೆ 100ನೇ 64. 0.64 ಅಂದ್ರೆ ಯಾವ ರೂಪದಲ್ಲಿದೆ, ಇದು ದಶಮಾಂಶ ರೂಪದಲ್ಲಿದೆ. ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸಿದಾಗ 100ನೇ 64 ಆಗುತ್ತೆ. 100ನೇ 64 ಯಾಕಾಗುತ್ತೆ ಅಂದ್ರೆ ದಶಾಂಶ ಶತಾಂಶ, ಶತ ಅಂದ್ರೆ 100, 100ರಲ್ಲಿ 64 ಭಾಗ ಆರಿಸಿದ್ದು, ಆದುದರಿಂದ 100ನೇ 64. ಅರ್ಥ ಆಯ್ತಲ್ಲ ಮಕ್ಕಳೇ? ದಶಮಾಂಶ ಸಂಖ್ಯೆಗಳನ್ನ ಈಗ ವಿಸ್ತರಿಸಿ ಬರೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮಕ್ಕಳೇ, ಇದನ್ನ ಓದುವ ಕ್ರಮ ನಿಮಗೆ ಗೊತ್ತಿದೆ. ಹೇಗೆ ಓದ್ತೇವೆ? 548.25. ಹೇಗೆ ಇದನ್ನ ವಿಸ್ತರಿಸಿ ಬರೆಯೋದು ನೋಡೋಣ. ಇದ್ದ ಹಾಗೆ ಬರ್ಕೊಳ್ಳೋಣ. ಸಮಚಿಹ್ನೆ, ನಂತರ 5 ಅಂದ್ರೆ ಏನು, ಯಾವ ಸ್ಥಾನದಲ್ಲಿದೆ, ಇದು 100ರ ಸ್ಥಾನದಲ್ಲಿದೆ. ಅಂದ್ರೆ 5 ಗುಣಿಸು 100 ಪ್ಲಸ್ 4 ಗುಣಿಸು 10 ಪ್ಲಸ್ 8 ಗುಣಿಸು 1. ಯಾಕೆ, ಇದು ಬಿಡಿ ಸ್ಥಾನದಲ್ಲಿದೆ, ಆದುದರಿಂದ 8 ಗುಣಿಸು 1
ಪ್ಲಸ್ 2 ಅಂದರೆ ದಶಾಂಶ ಸ್ಥಾನದಲ್ಲಿದೆ 10ನೇ 1 ಅಂದರೆ 2 ಗುಣಿಸು ಬ್ರಾಕೆಟ್ ಹಾಕಿ ಬರಿತೀನಿ ನೋಡಿ 2 ಗುಣಿಸು 10ನೇ 1 2 ಗುಣಿಸು 10ನೇ 1 ಪ್ಲಸ್ 5 ಗುಣಿಸು 100ನೇ 1 ಶತಾಂಶ ಸ್ಥಾನದಲ್ಲಿದೆ 5 ಗುಣಿಸು 100ನೇ 1 ಅರ್ಥ ಆಯ್ತಲ್ಲ ಮಕ್ಕಳೇ. ಈಗ ದಶಮಾಂಶ ಸಂಖ್ಯೆಗಳನ್ನು ಕೊಡ್ತೇನೆ, ಅದನ್ನ ಭಿನ್ನರಾಶಿ ರೂಪದಲ್ಲಿ ಹೇಗೆ ಬರೆಯುವುದು ಅಂತ ಹೇಳಿ ನೋಡೋಣವಾ. 0.23 ಅಂದರೆ ಇದೇನು ದಶಾಂಶ ಶತಾಂಶ. ಶತ ಅಂದರೆ 100, 100ರಲ್ಲಿ 23 ಭಾಗ ಅಂದರೆ ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರೆದಾಗ ಏನಾಗುತ್ತೆ ಮಕ್ಕಳೇ 100ನೇ 23. ನೋಡಿ, ನನ್ನೊಂದಿಗೆ ನೀವು ಕೂಡ ಹೇಳುವುದಕ್ಕೆ ಪ್ರಯತ್ನಿಸಬೇಕು. ಎರಡನೇ ಲೆಕ್ಕ ನೋಡೋಣ. 0.3 ಅಂದರೆ ದಶಾಂಶ ಮಾತ್ರ ಇದೆ ಅಂದರೆ 10ನೇ 3. 0.04 ಅಂದರೆ ಇಲ್ಲಿ ದಶಾಂಶ ಸ್ಥಾನದಲ್ಲಿ 0 ಇದೆ, ಆದರೆ ಇದು ಶತಾಂಶ. ಎಷ್ಟಿದೆ? ಶತಾಂಶ ಸ್ಥಾನದಲ್ಲಿ 4 ಇದೆ. ಅಂದರೆ ಬೆಲೆ ಏನಾಗುತ್ತೆ 100ನೇ 4. ದಶಾಂಶ ಶತಾಂಶ ಸಹಸ್ರಾಂಶ ಅಂದರೆ 1754 ಭಾಗವನ್ನು ಆರಿಸಿಕೊಂಡಿದ್ದು. ಅಂದರೆ ಹೇಗೆ ಬರೆಯೋದಿದು? 1000ನೇ 754. ಇದನ್ನು ಹೇಳಿ ನೋಡುವ ಮಕ್ಕಳೇ. ಸರಿಯಾಗಿ ಹೇಳ್ತಾ ಇದ್ದೀರಿ. 1000ನೇ 6. ಅರ್ಥ ಆಯ್ತಲ್ಲ? ಈಗ ನೋಡಿ, ಇಲ್ಲಿ ಬಿಡಿಯ ಬೆಲೆ ಎಷ್ಟಿದೆ? 2. ಬಿಡಿ ಆದಮೇಲೆ ದಶಾಂಶ ಶತಾಂಶ ಇದೆ. ಅಂದರೆ ಬಿಡಿಯನ್ನ ಹೇಗೆ ಬರೆಯೋದು? ಇದನ್ನ ಮಿಶ್ರ ಭಿನ್ನರಾಶಿಯಾಗಿ ಬರ್ಕೊಳ್ಳೋಣ. ಏನಾಗುತ್ತೆ? ಸಮ 2 100ನೇ 78. 2 ಪೂರ್ಣಾಂಕ 100ನೇ 78. ಎಲ್ಲರಿಗೂ ಅರ್ಥ ಆಗಿದೆ ಅಲ್ಲ ಮಕ್ಕಳೇ? ಈಗ ನೋಡಿ, ನಾನಿಲ್ಲಿ ಆಯತವನ್ನ ತಗೊಂಡಿದ್ದೇನೆ. ಒಂದು ದೊಡ್ಡದಾದ ಆಯತವನ್ನ 1 2 3 4 5 6 7 8 9 10 10 ಅಡ್ಡ ಮತ್ತು 10 ಲಂಬ ಸಾಲುಗಳಾಗಿ ಸಮನಾಗಿ ತುಂಡರಿಸಿ ಇರಿಸ್ಕೊಂಡಿದ್ದೇನೆ. ಅದಕ್ಕೆ 4 ಭಾಗಕ್ಕೆ ಏನು ಮಾಡಿದ್ದೇನೆ? ಬಣ್ಣವನ್ನು ಹಚ್ಚಿದ್ದೇನೆ. ಎಷ್ಟಾಯಿತು? ಇಲ್ಲಿ 10 ಅಂದರೆ ಅಡ್ಡ ಸಾಲಿನಲ್ಲಿ 10, ಉದ್ದ ಸಾಲಿನಲ್ಲೂ 10. 10 ಹತ್ತಲಿ ಎಷ್ಟಾಯಿತು? 100. ಅಂದರೆ ಒಟ್ಟು ಎಷ್ಟು ಆಯತಗಳಿವೆ? ಈ ಆಯತದಲ್ಲಿ 100 ಇದೆ. ಈ 100 ಆಯತದಲ್ಲಿ ನಾನು 4 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ. 100ನೇ 4 ಅಂತ ಹೇಳಿ ಭಿನ್ನರಾಶಿಯಲ್ಲಿ ಬರಿತೇವೆ. ಭಿನ್ನರಾಶಿಯಲ್ಲಿರುವುದನ್ನು ದಶಮಾಂಶದಲ್ಲಿ ಬರೆಯುವಾಗ ಏನಾಗುತ್ತೆ? ಸರಿಯಾಗಿ ಹೇಳ್ತಾ ಇದ್ದೀರಿ. 0.04 ನೋಡಿ, 0.04. ಈಗ ಒಂದು ಸ್ಥಾನ ಬೆಲೆಯ ಕೋಷ್ಟಕವನ್ನು ನಾನು ಕೊಟ್ಟಿದ್ದೇನೆ. ಮೊದಲಿಗೆ ಸಂಖ್ಯೆಯನ್ನು ಕೊಡ್ತಾ ಹೋಗ್ತೇನೆ. ನೋಡಿ ಮಕ್ಕಳೇ, ಆ ಸಂಖ್ಯೆಗೆ ಅನುಗುಣವಾಗಿ ಅದರ ಸ್ಥಾನ ಬೆಲೆಯ ಕೆಳಗಡೆ ಆ ಸಂಖ್ಯೆಯನ್ನು ನಾವು ಬರಿಬೇಕು. ನೀವೆಲ್ಲ ಬರೆಯೋದಕ್ಕೆ ಸಿದ್ಧರಾಗಿದ್ದೀರಿ ತಾನೇ? ನೋಡಿ, ಮೊದಲಿಗೆ ಸಂಖ್ಯೆಯನ್ನು ಓದೋಣ. ಸಂಖ್ಯೆ ಏನಿದೆ? 3249 ದಶಮಾಂಶ ಬಿಂದು 174. ಇಲ್ಲಿ 9 ಅನ್ನೋದು ಬಿಡಿ. ಬಿಡಿಯ ಕೆಳಗೆ ಏನು ಬರಿಬೇಕು? 9. 4 ಅನ್ನೋದು 10ರ ಕೆಳಗೆ ಬರಬೇಕು. ಆಮೇಲೆ 100 ಅನ್ನೋದು 2ರ ಕೆಳಗೆ ಬರಬೇಕು, ಯಾಕಂದರೆ ಅದು 100ನೇ ಸ್ಥಾನದಲ್ಲಿದೆ. ನಂತರ 3 ಅನ್ನೋದು 1000ದ ಕೆಳಗೆ ಬರಿಬೇಕು. ನೋಡಿ, ಸರಿ ಆಯ್ತಾ? ದಶಮಾಂಶ ಬಿಂದುವಿನಿಂದ ಬಲಭಾಗಕ್ಕೆ ಹೋದಂತೆ ದಶಾಂಶ ಶತಾಂಶ ಸಹಸ್ರಾಂಶ ಬರುತ್ತೆ. 1 ಅನ್ನೋದು ದಶಾಂಶದ ಕೆಳಗೂ, 7 ಅನ್ನೋದು ಶತಾಂಶದ ಕೆಳಗೂ, ಹಾಗೂ 4 ಅನ್ನೋದು ಸಹಸ್ರಾಂಶದ ಕೆಳಗೂ ನಾವು ಬರಿಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ ಎಲ್ಲರಿಗೂ? ಈಗ ಇನ್ನೊಂದು ಸಂಖ್ಯೆ ಕೊಡ್ತೀನಿ. ಈ ಸಂಖ್ಯೆಯನ್ನು ಓದಿ. ಸರಿಯಾಗಿ ಹೇಳಿದ್ರಿ. 431.092. ನಂತರ ದಶಾಂಶ ಶತಾಂಶ ಸಹಸ್ರಾಂಶ ಕ್ರಮವಾಗಿ 3 2 5 ಅಂತ ಹೇಳಿ ನಾನು ಬರಿತೇನೆ. ಈಗ ನಿಮಗೆ ಸ್ಥಾನ ಬೆಲೆಯ ಕೋಷ್ಟಕದಲ್ಲಿ ದಶಮಾಂಶ ಸಂಖ್ಯೆಗಳನ್ನು ಬರೆಯುವ ಕ್ರಮ ಗೊತ್ತಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಈಗ ಇದೇ ಸ್ಥಾನ ಬೆಲೆಯ ಕೋಷ್ಟಕದಲ್ಲಿ ಮಧ್ಯ ಮಧ್ಯ ಕೆಲವೊಂದು ಸಂಖ್ಯೆಗಳನ್ನು ನಾನು ಬಿಟ್ಟಿದ್ದೇನೆ. ಅದನ್ನು ತುಂಬಿಸೋದನ್ನು ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, ಇಲ್ಲಿ 580 ದಶಮಾಂಶ ಬಿಂದು 190 ಅಂತ ಕೊಟ್ಟಿದ್ದೇನೆ. ಇಲ್ಲಿ ಬಿಡಿ
ಸ್ಥಾನದಲ್ಲಿ ಏನು ಬರಿಬೇಕು ನಾನು? 0. ಬಿಡಿ ಸ್ಥಾನದಲ್ಲಿ ಯಾವ ಸಂಖ್ಯೆಯನ್ನು ಬರಿಬೇಕು? 0. ನೋಡಿದ ಕೂಡಲೇ ನೀವು ಹೇಳೋದಕ್ಕೆ ಬುದ್ಧಿವಂತರಾಗಿದ್ದೀರಿ ಅಂತ ಭಾವಿಸ್ತೇನೆ. ನೋಡಿ, 8 10ರ ಕೆಳಗೆ ಬರಿಬೇಕು, ಬರ್ದಾಗಿದೆ ನಾನು. ಈಗ 100ರ ಕೆಳಗೆ ಯಾವುದನ್ನು ಬರಿಬೇಕು ನಾನು? ವೆರಿ ಗುಡ್, 5. ನಂತರ ದಶಾಂಶದ ಕೆಳಗೆ 1 ಹಾಗೂ ಶತಾಂಶ ಸಹಸ್ರಾಂಶದ ಕೆಳಗೆ 9 0 ಅನ್ನೋದನ್ನು ಆಲ್ರೆಡಿ ಬರೆದಿದ್ದೇನೆ. ಈ ಅಂಕೆಗಳನ್ನು ನೋಡಿದ ಕೂಡಲೇ ನಮಗೆ ಇವುಗಳ ಸ್ಥಾನ ಬೆಲೆಗೆ ಅನುಗುಣವಾಗಿ ಸಂಖ್ಯೆಯನ್ನು ಬರೆಯೋದಕ್ಕಾಗತ್ತಾ? ಆಗತ್ತೆ. ಏನಾಗುತ್ತೆ ನೋಡಿ, 531.97. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ ಮಕ್ಕಳೇ. ನೀವೆಲ್ಲ ಸಿದ್ಧರಾಗಿದ್ದೀರಿ ತಾನೆ? 2 ದಶಮಾಂಶ ಸಂಖ್ಯೆಗಳನ್ನು ಕೊಟ್ಟಾಗ ಅವುಗಳ ಸ್ಥಾನ ಬೆಲೆಯನ್ನು ಗಮನಿಸಿದಾಗ ಬೇರೆ ಬೇರೆಯಾಗಿದೆ. ಹಾಗಿರುವಾಗ ಅವುಗಳಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳಿ ನಾವು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ನೋಡೋಣ. ಇಲ್ಲಿ 0.7 ಇದೆ, ಇಲ್ಲಿ 0.07 ಇದೆ. ಅಂದರೆ ದಶಮಾಂಶ ಬಿಂದು ಆದ ಮೇಲೆ ಇಲ್ಲಿ ದಶಾಂಶ ಮಾತ್ರ ಇದೆ. ಇಲ್ಲಿ ದಶಮಾಂಶ ಬಿಂದು ಆದ ಮೇಲೆ ದಶಾಂಶ ಶತಾಂಶ ಇದೆ. ಇದರರ್ಥ ಇದರ ಬೆಲೆ 10ನೇ 7, 0.07ರ ಬೆಲೆ 100ನೇ 7 ಭಿನ್ನರಾಶಿಗೆ ಬದಲಾಯಿಸಿದಾಗ ನಮಗೆ ತಿಳಿಯುತ್ತೆ. ಈಗ ಇವೆರಡರಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅಂತ ಹೇಳಿ ಕಂಡುಹಿಡಿಯೋದು ಹೇಗೆ ನೋಡೋಣ. ನೋಡಿ ಮಕ್ಕಳೇ, ನಾನಿಲ್ಲಿ 2 ಸಮಾನ ಅಳತೆಯ ಚೌಕವನ್ನು ತಗೊಂಡಿದ್ದೇನೆ. ಎರಡೂ ಕೂಡ ಸಮಾನ ಅಳತೆಯ ಚೌಕ. ಮೊದಲನೆಯ ಚೌಕವನ್ನು ನಾನೇನ್ ಮಾಡಿದ್ದೇನೆ, 10 ಸಮಭಾಗಗಳಾಗಿ ವಿಭಾಗಿಸಿ ಅದರಲ್ಲಿ 7 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ. ಯಾಕೆ 7 ಭಾಗಕ್ಕೆ ಹಚ್ಚಿದ್ದೇನೆ ಅಂದರೆ 0.7 ಅಂದರೆ 10ನೇ 7. 10ರಲ್ಲಿ ನಾನು 7 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ. 1 2 3 4 5 6 7. ಈಗ ಎರಡನೆಯ ಚಿತ್ರ 0.07 ಅಂದರೆ 100ನೇ 7. 100ರಲ್ಲಿ ಒಟ್ಟು ಇರುವ ಭಾಗ ಎಷ್ಟು? ಇಲ್ಲಿ ಚೌಕದಲ್ಲಿ 100 ಭಾಗ ಇದೆ. ಅದರಲ್ಲಿ ನಾನು 7 ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದೇನೆ. 1 2 3 4 5 6 7. ಈಗ ಎರಡೂ ಬಣ್ಣ ಹಚ್ಚಿದ ಭಾಗಗಳನ್ನ ಎರಡೂ ಚೌಕದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ ಬರೀ ಇಷ್ಟಕ್ಕೆ ಹಾಕಿದ್ದೇನೆ, ಅಂದ್ರೆ ಒಂದಿಷ್ಟಕ್ಕೆ ಬಂದಿದೆ. ಇಲ್ಲಿ ಹಾಕಿರುವ ಭಾಗವೇ ಜಾಸ್ತಿ. ಅಂದ್ರೆ ನಿಮ್ಗೆ ಕಂಡ ಕೂಡಲೇ ಗೊತ್ತಾಯ್ತು ಇವೆರಡರಲ್ಲಿ 0.7 ಅನ್ನೋದೇ ದೊಡ್ಡದು. ಆದುದರಿಂದ ಬಣ್ಣ ಹಚ್ಚಿದ ಭಾಗ ಯಾವುದು ಜಾಸ್ತಿ? ಇಲ್ಲಿ 0.7 ದೊಡ್ಡದು. ನೋಡಿ, 0.7 ದೊಡ್ಡದು 0.07ಕ್ಕಿಂತ. ಈಗ ದಶಮಾಂಶ ಸಂಖ್ಯೆಗಳ ಗುಣಾಕಾರದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. 0.1 ಅನ್ನ 0.1ರಿಂದ ಗುಣಿಸ್ಬೇಕು. ಈಗ 0.1 ಅಂದ್ರೆ ಏನು? 10ನೇ 1. ಏನು ಹೇಳಿ? 10ನೇ 1. ಈಗ 2 ದಶಮಾಂಶ ಸಂಖ್ಯೆಗಳನ್ನು ಗುಣಿಸ್ಬೇಕು ಅಂದಾಗ ನಾವು 10ನೇ 1 ಅಂತ ಹೇಳಿ 0.1 ಭಿನ್ನರಾಶಿಯಲ್ಲಿ ಬರೆದಿದ್ದೇವೆ. ಎರಡನ್ನೂ ಕೂಡ ಭಿನ್ನರಾಶಿಯಲ್ಲೇ ಬರ್ಕೊಂಡಾಗ ಏನಾಗುತ್ತೆ? 10ನೇ 1 ಗುಣಿಸು 10ನೇ 1. ಅಂಶವನ್ನು ಛೇದವನ್ನು ಗುಣಿಸ್ಕೊಳ್ಳೋಣ. ಏನಾಯಿತು? 100ನೇ 1 ಆಯಿತು ಅಲ್ವಾ? 10 ಗುಣಿಸು 10, 1 ಗುಣಿಸು 1 ಅಂದರೆ 100ನೇ 1 ಆಯಿತು. ಈಗ 100ನೇ 1 0.01 ಅಂತ ಹೇಳಿ ಬರಿತೇವೆ. ಇದು 0.1 ಗುಣಿಸು 0.1ರ ಬೆಲೆ ಏನಾಯಿತು? 0.01 ಆಯಿತು. ಈಗ ಒಂದು ಲೆಕ್ಕವನ್ನು ಮಾಡೋಣ ಮಕ್ಕಳೇ. ಸಂಧ್ಯಾ ರಾಣಿ ಪ್ರತಿ ಕೆಜಿಗೆ ರೂಪಾಯಿ 9.50ರಂತೆ 2.5 ಕೆಜಿ ತರಕಾರಿಯನ್ನ ಖರೀದಿಸಿದಳು. ಹಾಗಾದರೆ ಅವಳು ಎಷ್ಟು ಹಣವನ್ನು ಪಾವತಿಸಬೇಕು? ನಿಮಗೆ ನೋಡಿದ ಕೂಡಲೇ ಗೊತ್ತಾಯ್ತು, ನಿಮಗೆ ಗುಣಾಕಾರದ ಕಲ್ಪನೆ ಇದೆ. ಏನು ಮಾಡಬೇಕು? ಬೆಲೆ ಮತ್ತು ತೆಗೆದುಕೊಂಡ ತರಕಾರಿ ಇವೆರಡನ್ನ ಏನು ಮಾಡಬೇಕು? ಗುಣಿಸ್ಬೇಕು. ಆದರೆ ಇಲ್ಲಿ ಬಿಂದು ಇದೆ, ಅಂದರೆ ಇದು ಯಾವ ಕ್ರಮದಲ್ಲಿದೆ? ದಶಮಾಂಶ ರೂಪದಲ್ಲಿ ಇದೆ. ನೋಡಿ, 0.50 ಇಂಟು 2.5 ಅಂದರೆ ಅವೆರಡನ್ನ ನಾನು ಏನು ಮಾಡಬೇಕು? ಗುಣಿಸ್ಬೇಕು. ಇವೆರಡೂ ಕೂಡ ದಶಮಾಂಶ ಸಂಖ್ಯೆಗಳನ್ನು ನಾನು ಏನು ಮಾಡಬೇಕು? ಗುಣಿಸಬೇಕು. ಈಗ ಮೊದಲಿಗೆ ದಶಮಾಂಶ ಬಿಂದು ಆದ ನಂತರ ದಶಾಂಶ ಇದೆ, ಶತಾಂಶದಲ್ಲಿ 0 ಇದೆ. ಇದರ ಬೆಲೆ ಏನಾಗುತ್ತೆ ಮಕ್ಕಳೇ? 9.5. ಈಗ ಇವೆರಡನ್ನ ನಾವು ಗುಣಿಸ್ಕೊಳ್ಬೇಕು. ಮೊದಲಿಗೆ ನಾನು ಚುಕ್ಕಿ ಇದೆ ಅಂತ ಹೇಳಿ ಅನ್ಕೊಳ್ಳೋದು ಬೇಡ, ಹಾಗೆ ಗುಣಿಸ್ಕೊಳ್ಳೋಣ. 95 ಗುಣಿಸು 25 ಅಂತ ಹೇಳಿ ಬರ್ಕೊಂಡಿದ್ದೇನೆ. ಈಗ ಇವೆರಡನ್ನ ಗುಣಿಸಿದ ಕೂಡಲೇ ಉತ್ತರ ಏನು ಬಂತು ನನಗೆ? 2375. ನಿಮ್ಮೆಲ್ಲರಿಗೂ ಕೂಡ ಗುಣಾಕಾರವನ್ನು
ಮಾಡೋದು ಗೊತ್ತಿದೆ. ಗುಣ್ಯ ಗುಣಕ ಏನು ಹೇಳಿ? ಗುಣ್ಯ ಗುಣಕ. ಇದು ಗುಣಲಬ್ಧ. ಎಷ್ಟು ಬಂತು? 2375. ಈಗ ದಶಮಾಂಶ ಬಿಂದುಗಳನ್ನು ಹಾಕೊಂಡು ಗುಣಿಸ್ಕೊಳ್ಳೋಣ. ಈಗ ದಶಮಾಂಶ ಸ್ಥಾನವನ್ನು ನಾವು ಸರಿಯಾಗಿ ಗಮನಿಸಬೇಕು. ನೋಡಿ ಮಕ್ಕಳೇ, ಗುಣ್ಯದಲ್ಲಿ ಒಂದು ಸ್ಥಾನ ಬಿಟ್ಟು ಚುಕ್ಕಿ ಇದೆ, ಒಂದು. ಗುಣಕದಲ್ಲೂ ಕೂಡ ಒಂದು ಸ್ಥಾನ ಬಿಟ್ಟು ಚುಕ್ಕಿ ಇದೆ. ಇವೆರಡನ್ನ ಗುಣ್ಯ ಮತ್ತು ಗುಣಕದಲ್ಲಿ ಎಷ್ಟು ದಶಮಾಂಶ ಸ್ಥಾನಗಳಿವೆ? ಇಲ್ಲೊಂದು ಸ್ಥಾನ, ಇಲ್ಲೊಂದು ಸ್ಥಾನ, ಒಟ್ಟು 2 ಸ್ಥಾನವನ್ನು ಬಿಟ್ಟು ಗುಣಲಬ್ಧದಲ್ಲಿ ನಾನು ಏನು ಹಾಕಬೇಕು? ಚುಕ್ಕಿಯನ್ನು ಹಾಕಬೇಕು. ನೋಡಿ, ಬಂದಿರುವ ಉತ್ತರಕ್ಕೆ ಗುಣ್ಯದಲ್ಲಿ 1, ಗುಣಕದಲ್ಲಿ 1, ಒಟ್ಟು ಎಷ್ಟಾಯಿತು? 2 ಆಯಿತು. 2 ಆದುದರಿಂದ ಬಂದಂಥ ಉತ್ತರಕ್ಕೆ ನಾನು 2 ಸ್ಥಾನವನ್ನು ಬಿಟ್ಟು ಚುಕ್ಕಿ ಹಾಕಬೇಕು. ಒಂದು ಸ್ಥಾನ ಅಂದರೆ 7 ಮತ್ತು 5ರ ಮಧ್ಯ, 2ನೇ ಸ್ಥಾನ ಅಂದರೆ 3 ಮತ್ತು 7ರ ಮಧ್ಯೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗಾದರೆ ಸಂಧ್ಯಾ ರಾಣಿ 23.75 ರೂಪಾಯಿ ಹಣವನ್ನು ಅಂಗಡಿಯವನಿಗೆ ಪಾವತಿಸಬೇಕು. ದಶಮಾಂಶ ಸಂಖ್ಯೆಗಳ ಗುಣಾಕಾರವನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಇಲ್ಲಿ ನೋಡಿ, 0.4 ಗುಣಿಸು 3.6 ಅಂತ ಕೊಟ್ಟಿದ್ದೇನೆ. ಇದರ ಉತ್ತರ ಏನು ನೋಡೋಣ. 10ನೇ 4 ಗುಣಿಸು 10ನೇ 36 ಅಂತ ನಿಮ್ಗೆ ಗೊತ್ತಿದೆ. ಅಂಶವನ್ನು ಛೇದವನ್ನು ಗುಣಿಸ್ಕೊಳ್ಳೋಣ. ಏನಾಯಿತು? 100ನೇ 144. ಇದನ್ನು ದಶಮಾಂಶದಲ್ಲಿ ಬರೆದಾಗ ಏನಾಯಿತು? 1.44. 100ನೇ 144 ಅಂದರೆ 2 ಸ್ಥಾನವನ್ನು ಬಿಟ್ಟು ನಾವಿಲ್ಲಿ ಚುಕ್ಕಿಯನ್ನು ಹಾಕಬೇಕು. ಉತ್ತರ ಏನಾಯಿತು? 100ನೇ 144 ಅಂದರೆ 1.44 ಆಗತ್ತೆ. ಏನಾಗುತ್ತೆ? 1.44 ಆಗತ್ತೆ. ಇವೆರಡನ್ನ ಡೈರೆಕ್ಟಾಗಿ ಗುಣಿಸ್ಕೊಂಡ್ರೂ ಕೂಡ 4×36 144 ಉತ್ತರ ಬರುತ್ತೆ. ಇಲ್ಲಿ ಒಂದು ಸ್ಥಾನ, ಇಲ್ಲಿ ಒಂದು ಸ್ಥಾನ, ಒಟ್ಟು ಎಷ್ಟು ಸ್ಥಾನ? 2 ಸ್ಥಾನ. ಬಂದಿರುವಂಥ ಉತ್ತರಕ್ಕೆ 1 ಸ್ಥಾನ, 2 ಸ್ಥಾನ ಬಿಟ್ಟು ಚುಕ್ಕಿಯನ್ನು ಹಾಕಿದ್ರೆ ಆಯಿತು. ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಕೆಳಗಿನ ಲೆಕ್ಕಗಳನ್ನು ಮಾಡಿರಿ. ನೋಡಿ, 1.8 ಗುಣಿಸು 5. ನಾನು ಈ ಲೆಕ್ಕಗಳೆಲ್ಲ ನೀವೇ ಮಾಡಬೇಕು. ನೀವು ಮಾಡ್ತಾ ಇದ್ದೀರಿ ಅಂತ ಭಾವಿಸ್ತೇನೆ. ನಾನು ಉತ್ತರ ಹೇಳ್ತಾ ಹೋಗ್ತೇನೆ. 1.8 ಗುಣಿಸು 5 ಅಂದರೆ ಏನು ಮಕ್ಕಳೇ ಉತ್ತರ? ಮೊದಲಿಗೆ ಚುಕ್ಕಿ ಇದೆ ಅಂತ ಹೇಳಿ, ಇಲ್ಲಿ ಗುಣ್ಯದಲ್ಲಿ ಒಂದು ಚುಕ್ಕಿ ಇದೆ, ಚುಕ್ಕಿ ಇದೆ ಅಂತ ಹೇಳಿ ಭಾವಿಸೋದು ಬೇಡ. 18 ಗುಣಿಸು 5, 18 5ಲಿ ಎಷ್ಟು? 90. ಒಂದು ಸ್ಥಾನ ಬಿಟ್ಟು ಚುಕ್ಕಿ ಹಾಕಬೇಕು ಅಂದರೆ 9.0. ಉತ್ತರ ಏನು? 9. ಈಗ ಎರಡನೇ ಲೆಕ್ಕ ನೋಡಿ, 2.3 ಗುಣಿಸು 1.2. ಈಗ 23 ಗುಣಿಸು 12 ಅಂತ ಮಾಡಿ ಬಂದಂಥ ಉತ್ತರಕ್ಕೆ ಇಲ್ಲಿ ಒಂದು ಸ್ಥಾನ, ಇಲ್ಲಿ ಒಂದು ಸ್ಥಾನ, ಒಟ್ಟು 2 ಸ್ಥಾನವನ್ನು ಬಿಟ್ಟು ಚುಕ್ಕಿ ಹಾಕಬೇಕು. ಉತ್ತರ ಏನಾಗುತ್ತೆ? 23 12ಲಿ 276. 2 ಸ್ಥಾನ ಬಿಟ್ಟು ಚುಕ್ಕಿ ಹಾಕಿದ್ರೆ 2.76. ಮೂರನೇ ಲೆಕ್ಕ ನೋಡಿ, 45.2 ಗುಣಿಸು 0.007. ಇದನ್ನು ನೀವು ಮಾಡಬೇಕು ಮನೆಯಲ್ಲಿ. ನಾನು ಉತ್ತರವನ್ನು ಕೊಟ್ಟಿದ್ದೇನೆ, ನಂತರ ಉತ್ತರ ಸರಿಯಾಗಿ ಬಂದಿದೆಯಾ ಅಂತ ಹೇಳಿ ಪರೀಕ್ಷಿಸಿಕೊಳ್ಳಿ. ಉತ್ತರ 0.3164 ಬರುತ್ತೆ. ಯಾಕಂದರೆ ಇಲ್ಲಿ 3, ಇಲ್ಲಿ 1, 4 ಸ್ಥಾನ ಬಿಟ್ಟು ಚುಕ್ಕಿ ಹಾಕಿದ್ದೇನೆ. 1 2 3 4. ಈಗ ಒಂದು ಚಟುವಟಿಕೆಯನ್ನು ಮಾಡ್ಕೊಂಡು ಬರೋಣ ಮಕ್ಕಳೇ. ನಾನೀಗ ದಶಮಾಂಶಗಳ ಗುಣಾಕಾರ ಮತ್ತು ಭಿನ್ನರಾಶಿಗಳ ಗುಣಾಕಾರವನ್ನ ಒಟ್ಟೊಟ್ಟಿಗೆ ಹೇಗೆ ಮಾಡೋದು ಅಂತ ಹೇಳಿ ಒಂದು ಆಕ್ಟಿವಿಟಿಯ ಮೂಲಕ ತೋರಿಸ್ಕೊಡ್ತೇನೆ. ನೋಡಿ, 0.3 ಇಂಟು 0.2. 0.3 ಅಂದರೆ 10ನೇ 3, 0.2 ಅಂದರೆ 10ನೇ 2. ಇವೆರಡನ್ನ ಒಟ್ಟಿಗೆ ಗುಣಿಸಿದಾಗ ಏನಾಗುತ್ತೆ? 100ನೇ 6. ಛೇದವನ್ನ ಅಂಶವನ್ನ ಗುಣಿಸ್ತೇವೆ. ಉತ್ತರ ಏನಾಯ್ತು? ಇಲ್ಲಿ ದಶಾಂಶ, ಇಲ್ಲಿಯೂ ದಶಾಂಶ ಸ್ಥಾನದಲ್ಲಿ ಚುಕ್ಕಿ ಇದೆ. ಗುಣ್ಯ ಮತ್ತು ಗುಣಕದಲ್ಲಿ ಒಟ್ಟು ಎಷ್ಟು ಸ್ಥಾನ ಬಿಟ್ಟು ಚುಕ್ಕಿ ಹಾಕಬೇಕು? 2 ಸ್ಥಾನ, 1 2. ಉತ್ತರ ಏನಾಯ್ತು? 0.06 ಆಯಿತು. ಇದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಇದನ್ನ ಹೇಗೆ ಆಕ್ಟಿವಿಟಿಯ ಮೂಲಕ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, ಮೊದಲಿಗೆ 10ನೇ 3 ಅಂತ ಇದೆ. 10ನೇ 3 ಅಂದಾಗ ನೋಡಿ, ನಾನು ಒಂದು ಚೌಕವನ್ನ ರಚಿಸಿಕೊಂಡಿದ್ದೇನೆ. ಈ ಚೌಕವನ್ನ 10 ಸಮಭಾಗವಾಗಿ ವಿಭಾಗಿಸಿಕೊಂಡಿದ್ದೇನೆ. ಎಲ್ಲವೂ ಕೂಡ ಉದ್ದ ಗೆರೆಗಳನ್ನ ಅಂದ್ರೆ ಕಂಬ ಗೆರೆಗಳನ್ನ ಎಳ್ಕೊಂಡು 3 ಭಾಗಕ್ಕೆ ಬಣ್ಣವನ್ನ ಹಚ್ಚಿದ್ದೇನೆ. 0.3 ಆಯ್ತು. ಈಗ ಇನ್ನೊಂದು 0.2 0.2 ಅಡ್ಡ ಗೆರೆಗಳನ್ನ ಎಳೆಯುವುದರ ಮೂಲಕ ಮಾಡ್ಕೊಂಡಿದ್ದೇನೆ. ಇಲ್ಲಿ ಅಡ್ಡ ಗೆರೆಯನ್ನ ಎಳೆದಿದ್ದೇನೆ. ಸಮಾನ ಅಳತೆಯ ಚೌಕವನ್ನ ತಗೊಂಡಿದ್ದೇನೆ. ಒಟ್ಟು 10
ಭಾಗಗಳಾಗಿ ಸಮಾನ ಭಾಗಗಳಾಗಿ ವಿಭಾಗಿಸಿದ್ದೇನೆ. ಅದರಲ್ಲಿ 2 ಭಾಗಕ್ಕೆ ಏನ್ ಮಾಡಿದ್ದೇನೆ, ಬಣ್ಣವನ್ನ ಹಚ್ಚಿದ್ದೇನೆ. ಅಂದ್ರೆ 0.2 ಆಯಿತು. 10ರಲ್ಲಿ 2 ಭಾಗ. ಇಲ್ಲಿ ಅಡ್ಡಗೆರೆಯನ್ನು ಹಾಗೂ ಇಲ್ಲಿ ಉದ್ದಗೆರೆಯನ್ನ ಎಳೆದಿದ್ದೇನೆ. ಈಗ ಇವೆರಡನ್ನ ಗುಣಿಸಿದಾಗ ಏನಾಗುತ್ತೆ ಅಂತ ನೋಡೋಣವಾ? ನೋಡಿ ಮಕ್ಕಳೇ, ಈಗ 100 ಸಮಭಾಗವಾಗಿ ವಿಭಾಗವಾಗಿದೆ. ಇಲ್ಲಿ ಕಂಬಗೆರೆ ಮತ್ತು ಅಡ್ಡಗೆರೆ ಇವೆರಡೂ ಕೂಡ ಓವರ್ಲ್ಯಾಪ್ ಆದ ಒಟ್ಟು ಭಾಗಗಳು ಎಷ್ಟು? 1, 2, 3, 4, 5, 6. ನೋಡಿ, ಇದನ್ನ ಇನ್ನೂ ನಿಮ್ಗೆ ಚೆನ್ನಾಗಿ ತೋರಿಸ್ತೇನೆ. ಇಲ್ಲಿ ಕೆಂಪು ಬಣ್ಣವನ್ನ ಹಚ್ಚಿದ್ದೇನೆ. ಈ ಭಾಗವು ಮತ್ತೆ ಈ ಭಾಗ ಇವೆರಡೂ ಕೂಡ ಒಂದರ ಮೇಲೆ ಒಂದು ಬಂದಿರುವ ಭಾಗ 1, 2, 3, 4, 5, 6. ಒಟ್ಟು ಭಾಗ ಎಷ್ಟಾಗಿದೆ? ಈಗ 100 ಚೌಕಗಳಾಗಿದೆ. 100 ಚೌಕದಲ್ಲಿ ಓವರ್ಲ್ಯಾಪ್ ಆದಂತ ಚೌಕಗಳ ಸಂಖ್ಯೆ ಎಷ್ಟು? 6. ಅಂದರೆ 100ನೇ 6 ಆಗುತ್ತೆ. ಉತ್ತರ 0.06 ಆಗುತ್ತೆ. ಈ ಲೆಕ್ಕವನ್ನ ಮಾಡೋದು ಹೇಗಂತ ಹೇಳಿ ಆಕ್ಟಿವಿಟಿಯ ಮೂಲಕ ನೋಡೋಣ. 0.4 ಇಂಟು 0.5 ಉತ್ತರ 0.2 ಆಯಿತು. 10ನೇ 4 ಇಂಟು 10ನೇ 5 ಅಂದ್ರೆ 100ನೇ 20 ಆಯಿತು. ಇದನ್ನ ಹೇಗೆ ಆಕ್ಟಿವಿಟಿಯ ಮೂಲಕ ಮಾಡೋದು ಅಂತ ಹೇಳಿ ನೋಡೋಣ. ಒಟ್ಟು ಭಾಗಗಳು ಎಷ್ಟಾಯ್ತು? ದೊಡ್ಡದಾದ ಚೌಕವನ್ನ ಎಷ್ಟು ಸಮಭಾಗವಾಗಿ ಮಾಡಿದೆ? ಈಗ 100. ಆ 100ರಲ್ಲಿ ಓವರ್ಲ್ಯಾಪ್ ಆದ ಭಾಗಗಳು 1, 2, 3, 4, 5. ಈಗ ಇಲ್ಲಿ 5 10, ಇಲ್ಲಿ 5 15, ಒಟ್ಟು 20 ಭಾಗಗಳಾಯಿತು. ಅಂದ್ರೆ 100ರಲ್ಲಿ 20, 100ನೇ 20. ಉತ್ತರ ಏನಾಯ್ತು? 0.20 ಅಥವಾ 0.2 ಅಂತ ಹೇಳಿ ಕರಿತೇವೆ. 0.04 ಗುಣಿಸು 10. ಇದನ್ನ ನಾವು ಡೈರೆಕ್ಟ್ ಆಗಿ 4 ಗುಣಿಸು 10 ಅಂತ ಬರಿತೇವೆ. ಉತ್ತರ ಏನಾಯ್ತು? 40 ಆಯ್ತು. ಇಲ್ಲಿ 2 ಸ್ಥಾನ ಬಿಟ್ಟು ಚುಕ್ಕಿ ಇರೋದ್ರಿಂದ 1 ಸ್ಥಾನ 2 ಸ್ಥಾನ ಅಂದ್ರೆ ಉತ್ತರ ಏನಾಯ್ತು? 0.40. ಉತ್ತರ 0.4 ಆಗತ್ತೆ. ಈಗ ಇನ್ನೊಂದು ಲೆಕ್ಕ ನೋಡಿ. 0.06 ಗುಣಿಸು 100. ಉತ್ತರ 6 ಗುಣಿಸು 100 ಅಂತಾನೆ ಮಾಡ್ಕೊಳ್ಳಿ. ಫಸ್ಟಿಗೆ 600 ಅಂತ ಆಯ್ತು. 2 ಸ್ಥಾನ ಬಿಟ್ಟು ಚುಕ್ಕಿ ಇರೋದ್ರಿಂದ 6.00. ಉತ್ತರ 6 ಆಯ್ತು. ಇದನ್ನ ಹೇಗೆ ಮಾಡ್ತೀವಿ? 8 ಗುಣಿಸು 1000. 0.08 ಗುಣಿಸು 1000 ಏನಾಗತ್ತೆ? 8 ಗುಣಿಸು 1000 ಅಂದ್ರೆ 8000 ಆಗತ್ತೆ. 2 ಸ್ಥಾನ ಬಿಟ್ಟು ಚುಕ್ಕೆ ಇದೆ. ಆದುದರಿಂದ ಉತ್ತರ ಏನಾಯ್ತು? 80. ಮನೆ ಲೆಕ್ಕವನ್ನ ಬರೆದುಕೊಳ್ಳಿ ಮಕ್ಕಳೇ. ಇವುಗಳ ಬೆಲೆ ಕಂಡುಹಿಡಿಯಿರಿ. 32.435 ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯಿರಿ. 0.5 ಗುಣಿಸು 32.45. ಮೂರನೇ ಲೆಕ್ಕ 84.07 ಗುಣಿಸು 0.06. ಈ ಅವಧಿಯಲ್ಲಿ ನಾವು ದಶಮಾಂಶ ಅಂದರೆ ಏನು, ದಶಮಾಂಶದ ಸಂಕಲನ ವ್ಯವಕಲನದ ಬಗ್ಗೆ ಕಲಿತೆವು. ಹಾಗೆ 10, 100, 1000ದಿಂದ ದಶಮಾಂಶ ಸಂಖ್ಯೆಗಳ ಗುಣಾಕಾರವನ್ನು ತಿಳಿದೆವು. ಮಕ್ಕಳೇ, ಇವತ್ತಿನ ತರಗತಿ ನಿಮ್ಮೆಲ್ಲರಿಗೂ ಖುಷಿಯಾಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಕೊಟ್ಟಂಥ ಲೆಕ್ಕವನ್ನು ಮನೆಯಲ್ಲಿ ಮಾಡಿ ತಿಳಿಯಿರಿ ಹಾಗೂ ಇದನ್ನು ನೆನಪಿನಲ್ಲಿ ಇರಿಸಿಕೊಳ್ಳಿ ಮಕ್ಕಳೇ. ನಾನು ನಿಮ್ಮ ಪ್ರೀತಿಯ ಶ್ರೀಮತಿ ಶೈನಾ ಎಸ್ ಶೆಟ್ಟಿ, GMPS ಮಾರೇನಹಳ್ಳಿ, JP ನಗರ, ಬೆಂಗಳೂರಿನಲ್ಲಿ TGT ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು.